ಡೀಟೇಲ್ ಆಗಿ ಒಂದು 30 ಪಾಯಿಂಟ್ಸ್ ನಾವು ಕೊಟ್ಟಿದ್ದೀವಿ ಎಲ್ಲ ಡೀಟೇಲ್ಸ್. 30 ಪಾಯಿಂಟಲ್ಲಿ ಎಲ್ಲ ಅವ್ರಿಗೆ ಯಾವ ರೀತಿ ಕ್ಲೋಸಿಂಗ್ ಟೈಮ್ದು ಎನ್ಫೋರ್ಸ್ಮೆಂಟ್ ಇದೆ, ಓವರ್ ಕ್ರೌಡಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಅಲ್ಲಿ ಸ್ಟ್ರಿಕ್ಟ್ ಏಜ್ ಲಿಮಿಟ್ಸ್ ಇರಬೇಕು, ಒಳಗಡೆ ಮೈನರ್ಸ್ ಅವ್ರು ಯಾರು ಹೋಗಬಾರ್ದು, ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಸರ್ವಿಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾಸ್ ಅವ್ರು ಹಾಕ್ಕೊಳ್ಬೇಕು, ಅದ್ರ ಬಗ್ಗೆ ವುಮೆನ್ ಸೇಫ್ಟಿ ಬಗ್ಗೆ, ನಾಯ್ಸ್ ಕಂಟ್ರೋಲ್ ಬಗ್ಗೆ, ಮತ್ತು ಯಾವ ಥರದ್ದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇರಬಾರ್ದು, ಡ್ರಗ್ಸ್ ಅಥವಾ ಇನ್ನಿತರ ಯಾವುದು ವಸ್ತು ಇರಬಾರ್ದು. ಪೊಲೀಸ್ ಜೊತೆಗೆ ಸಹಕರಿಸಬೇಕು, ಅವ್ರು ಏನೇನೋ ಆಗಾಗ ಸಲಹೆ ಸೂಚನೆ ಕೊಡ್ತಾರೆ ಅದರ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು. ಎಂಟ್ರಿ ಮ್ಯಾನೇಜ್ಮೆಂಟ್ದು ಕರೆಕ್ಟ್ ಇರಬೇಕು, ಬಾರ್ಕೋಡ್ ಸಿಸ್ಟಮ್ ಯೂಸ್ ಮಾಡಿ, ಮತ್ತು ಲಾಸ್ಟ್ ಮೂಮೆಂಟ್ ಟಿಕೆಟ್ ಸೇಲ್ ಮಾಡಬಾರ್ದು ಸಪೋಸ್ ಅವ್ರದ್ದು ಆಲ್ರೆಡಿ ಓವರ್ ಕ್ರೌಡೆಡ್ ಇದ್ದರೆ. ಫೈರ್ ಸೇಫ್ಟಿ ಕಂಪ್ಲಯನ್ಸ್, ಸ್ಟಾಫ್ ವೆರಿಫಿಕೇಷನ್, ಪಾರ್ಕಿಂಗ್ ಕಂಟ್ರೋಲ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡಿಸ್ಪ್ಲೇ ನಾವು ಆಲ್ರೆಡಿ QR ಕೋಡ್ ಕೊಟ್ಟಿದ್ದೀವಿ, ಅದರಲ್ಲಿ ಫೈರ್, ಆ್ಯಂಬುಲೆನ್ಸ್ ಮತ್ತು ಎಮರ್ಜೆನ್ಸಿ ಸರ್ವಿಸಸ್, ಲೋಕಲ್ ಪೊಲೀಸ್ ಎಲ್ಲರದ್ದು ಡಿಸ್ಪ್ಲೇ ಇರಬೇಕು. ಮತ್ತು ಇಲ್ಲೀಗಲ್ ಪ್ರಮೋಷನ್ಸ್ ಇರಬಾರ್ದು, ಅಂದರೆ ರೇವ್ ಪಾರ್ಟಿ, ಅನ್ಲಿಮಿಟೆಡ್ ಆಲ್ಕೋಹಾಲ್ ಅಥವಾ ಪ್ಯಾಕೇಜಸ್ ವಿದೌಟ್ ಪರ್ಮಿಷನ್ ಅದು ಇರಬಾರ್ದು. ಬ್ಯಾನ್ ಆನ್ ಡೇಂಜರಸ್ ಐಟಮ್ಸ್ ಲೈಕ್ ಫೈರ್ ಕ್ರ್ಯಾಕರ್ಸ್, ಆಮೇಲೆ ವೆಪನ್ಸ್ ಇಂಥದ್ದು ಹೋಗಬಾರ್ದು ಅಲ್ಲಿ. ಪ್ರೊಹಿಬಿಷನ್ಸ್ ಆನ್ ಅನ್ಲೈಸೆನ್ಸ್ಡ್ ಬೌನ್ಸರ್ಸ್ದು ಕೂಡ ವೆರಿಫಿಕೇಷನ್ ಇರಬೇಕು. ಬ್ಯಾಕಪ್ ಪವರ್ ಸಪ್ಲೈ, ಪೋಸ್ಟ್ ಇವೆಂಟ್ ಕ್ಲೀನಪ್ ಅಂದರೆ ಇವೆಂಟ್ ಆದಮೇಲೆ ಎಲ್ಲ ಏರಿಯಾ ಎಲ್ಲ ಸ್ವಚ್ಛ ಇಟ್ಕೊಳ್ಬೇಕು. ಕ್ಯೂ ಮ್ಯಾನೇಜ್ಮೆಂಟ್, ಇದು ಭಾಳ ದೊಡ್ಡ ಸಮಸ್ಯೆ ಇದೆ, ಅಲ್ಲಿ ಜನ ತುಂಬ ಜಾಸ್ತಿ ಕ್ರೌಡೆಡ್ ಇರ್ತದೆ, ಸೊ ಕರೆಕ್ಟಾಗಿ ಅವ್ರು ಕ್ಯೂ ಮ್ಯಾನೇಜ್ ಮಾಡಬೇಕು. ಮ್ಯೂಸಿಕ್ ಮತ್ತು DJ ಅವರು ಕರೆಕ್ಟಾಗಿ ಯಾವುದು ಪ್ರೊವೊಕೇಟಿವ್ ಅಥವಾ ಅಬ್ಯೂಸಿವ್ ಅಥವಾ ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಮಾಡೋದು ಅಂಥದ್ದು ಯಾವುದು ಪ್ಲೇ ಮಾಡಬಾರ್ದು. ಮತ್ತು ಗ್ಲಾಸ್ದು ಐಟಮ್ಸ್ ಅಲ್ಲಿ ಇಟ್ಕೊಳ್ಬೇಕು, ಯಾಕೆಂದರೆ ಡೇಂಜರ್ಸ್ ಇರ್ತದೆ. ಫ್ಯಾಮಿಲಿ ಸೆಕ್ಷನ್ಸ್ ಇಫ್ ಪಾಸಿಬಲ್ ಅವ್ರಿಗೆ ಸಪ್ರೇಟ್ ಇಟ್ಕೊಳ್ಬೇಕು. ಲಿಕ್ಕರ್ದು ಸ್ಟಾಕ್ ರೆಕಾರ್ಡ್ ಮೇಂಟೆನೆನ್ಸ್ ಇದು ಅವರು ಹೇಗಾದರೂ ಮಾಡ್ತಾರೆ, ಬಟ್ ನಮ್ಮವರು ಕೂಡ ಅಲ್ಲಿ ಚೆಕ್ ಮಾಡ್ತಾರೆ ಅವರು. ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ಸ್ ಆ್ಯಂಡ್ ನಾರ್ಕೋಟಿಕ್ಸ್ ಇದು ಆಲ್ರೆಡಿ ಹೇಳಾಗಿದೆ. ಅವೇರ್ನೆಸ್ ಪೋಸ್ಟರ್ಸ್ ಮತ್ತು ಎಕ್ಸಿಟ್ ಅಂದರೆ ಒಮ್ಮೆ ಎಲ್ಲ ಎಕ್ಸಿಟ್ ಆದರೆ ಸಮಸ್ಯೆ ಆಗ್ತದೆ, ಸೊ ಸ್ಟ್ಯಾಗರ್ಡ್ ಆಗಿ ಎಕ್ಸಿಟ್ ಪ್ಲ್ಯಾನ್ಸ್ ಅವ್ರು ನಮಗೆ ತೋರಿಸ್ಬೇಕು. ಮತ್ತು ಅವ್ರದ್ದು ಎಲ್ಲ ಟೋಟಲ್ ಈವೆಂಟ್ ಏನೇನು ಮಾಡಿದರೆ ಅವರು ಅದರಲ್ಲಿ ಈವೆಂಟ್ ಪ್ಲ್ಯಾನ್, ಸೆಕ್ಯೂರಿಟಿ ಪ್ಲ್ಯಾನ್, ಎಕ್ಸ್ಪೆಕ್ಟೆಡ್ ಫುಟ್ಫಾಲ್, ಮತ್ತು ನಮ್ಮ ಲೈಸ್ನಿಂಗ್ ಆಫೀಸರ್ ಜೊತೆಗೆ ಸಂಪರ್ಕಿಸಿ, ಮತ್ತು ಎಮರ್ಜೆನ್ಸಿ ಅಸಿಸ್ಟೆನ್ಸ್ಗೋಸ್ಕರ ಅವ್ರು ವ್ಯವಸ್ಥೆ ಮಾಡಿದರೆ ಅದೆಲ್ಲ ನಮ್ಮ ಜೊತೆಗೆ ಶೇರ್ ಮಾಡಬೇಕು. ಸ್ಟಾಫ್ ಕೂಡ ಕುಡಿಬಾರ್ದು, ಯಾಕಂದರೆ ಸ್ಟಾಫ್ ಕುಡಿದ್ರೆ ಅವರೇ ಸಮಸ್ಯೆ ಮಾಡಿಕೊಳ್ಬಾರ್ದು. ಮತ್ತು ಮೇಂಟೈನ್ ಪೀಸ್ ಆ್ಯಂಡ್ ಪಬ್ಲಿಕ್ ಸೇಫ್ಟಿ, ಅದರಲ್ಲಿ ನಮ್ಮ ಮ್ಯಾಜಿಕ್ ಬಾಕ್ಸಸ್ ನಾವು ಕೊಡ್ತಾಯಿದ್ದೀವಿ, ಕ್ಯಾಮ್ರಾಸ್ದು ಫೀಡ್ಗೋಸ್ಕರ ನಮ್ಮ ಕಮಾಂಡ್ ರೂಮ್ಗೋಸ್ಕರ ಅದು ಎಲ್ಲ ಸಪ್ಲೈ ಮಾಡಬೇಕು. ಇದೆಲ್ಲ ಸಂಕ್ಷಿಪ್ತ